ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ BNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ವಿಜಯಪುರ ನಗರದ ರಸ್ತೆ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ಹಾಗೂ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಭೋಗೇಶ ಸೂಲ್ಹಾಪುರ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವಿಲ್ಲಿ ಮನಗುಳಿ ರಸ್ತೆ, ಮರಾಠ ವಿದ್ಯಾಲಯ ಮತ್ತು VRL ಕಚೇರಿ ಮುಂದ್ಗಡೆ ಏನು ರಸ್ತೆ ಇದೆ, ಈ ಮನಗುಳಿ ರಸ್ತೆ ಸುಮಾರು ವರ್ಷದಿಂದ ಹಾಳಾಗಿ ನಿಂತಿದೆ. ಹೊರತಾಗಿ ಇದನ್ನು ಯಾರು ರಿಪೇರಿ ಮಾಡಬೇಕು ಅಂತೇಳಿ ಯಾರು ಮಾಡ್ತಾ ಇಲ್ಲ. ಶಾಸಕರು ಸದಾ ವಿಜಯಪುರವನ್ನು ಸ್ಮಾರ್ಟ್ ಸಿಟಿ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಆದರೆ ನಗರದ ಪ್ರಮುಖ ರಸ್ತೆಗಳ ಸ್ಥಿತಿ ನೋಡಿದರೆ ಅಭಿವೃದ್ಧಿ ಎಲ್ಲಿ ನಡೆದಿದೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಕಾರ್ಪೊರೇಷನ್ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಆಯುಕ್ತರಾಗಿರ್ಬೋದು, ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಈ ಒಂದು ನಗರ ಒಂದು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ. ಇದು ಸುಮಾರು ಎಷ್ಟು ವರ್ಷದಿಂದ ಇಲ್ಲಿ ರೋಡ್ ಹದಗೆಟ್ಟದ. ಈ ನಾಳೆ ಮಳೆಗಾಲ ಬರ್ತಾ ಇದೆ. ಸೊ ಇಲ್ಲಿ ಯಾವ ರೀತಿಯಲ್ಲಿ ಜನ ಓಡಾಡಬೇಕು, ಮೊದಲೇ ಪೆಟ್ರೋಲ್ ಡೀಸೆಲ್ ಎಲ್ಲ ತುಟ್ಟಿ ಆಗ್ಯದ. ಸೊ ಇಲ್ಲಿ ಯಾವ ಥರ ನೋಡಿ, ಇಲ್ಲಿ ರೋಡ್ ರಸ್ತೆ ಪರಿಸ್ಥಿತಿ ನೋಡ್ರಿ ಇಲ್ಲಿ ಹೆಂಗಿದೆ. ಮನಗೂಳಿ ರಸ್ತೆಯ ಮರಾಠಿ ವಿದ್ಯಾಲಯ, ಮರಾಠ ಹಾಗೂ VRL ಕಚೇರಿ ಮುಂಭಾಗ ರಸ್ತೆ ಹಾಗೂ ಧನವಂತರಿ ಆಸ್ಪತ್ರೆ, ಮನಗೂಳಿ ರಸ್ತೆ ಮುಂಭಾಗದ ರಸ್ತೆ ಸಂಪೂರ್ಣ ಹದಗೆಟ್ಟು ಜನರು ನಿತ್ಯ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ ಇಲ್ಲೆಲ್ಲ ವೆಹಿಕಲ್ಸ್ ಬರ್ತಾ ಇದ್ದಾವೆ. ನೋಡಿ ಈ ಸುಮಾರು VRL ಆಫೀಸಿಗೆ ಹಿಡ್ಕೊಂಡು ಈ ಮನಗುಳಿ ಕ್ರಾಸ್ ಏನಿದೆ ಅಲ್ಲ, ಈ ನಮ್ಮ ಅತವಲ ಚೌಕಿ ಹೋಗೋ ರೋಡ್, ಅಲ್ಲಿವರೆಗೆ ಇದು ರೋಡ್ ಹಿಂಗೆ ಇದೆ. ಇಷ್ಟು ಹದಗೆಟ್ಟದಿಲ್ಲಿ. ಆಜು ಬಾಜು ಮನೆಗಳದಾವ, ಅಂಗಡಿಗಳದಾವ, ಎಷ್ಟು ಧೂಳು ಬರ್ತಾ ಇಲ್ಲಿ ಜನರಿಗೆ. ಅವ್ರ ಆರೋಗ್ಯದ ಮೇಲೂ ಇಲ್ಲಿ ಪರಿಣಾಮ ಬೀಳ್ತದೆ. ಇದು ರೋಡ್ ಮಾಡಿಸ್ಬೇಕನ್ನೋ ಕನಿಷ್ಠ ಜ್ಞಾನ ಕೂಡ ನಮ್ಮ ಅಧಿಕಾರಿಗಳಿಗೆ ಬರ್ತಾ ಇಲ್ಲ. ಮನಗೂಳಿ ರಸ್ತೆಯ ಮರಾಠಿ ವಿದ್ಯಾಲಯ, ಮರಾಠ ಹಾಗೂ VRL ಕಚೇರಿ ಮುಂಭಾಗ ರಸ್ತೆ ಹಾಗೂ ಧನವಂತರಿ ಆಸ್ಪತ್ರೆ, ಮನಗೂಳಿ ರಸ್ತೆ ಮುಂಭಾಗದ ರಸ್ತೆ ಸಂಪೂರ್ಣ ಹದಗೆಟ್ಟು ಜನರು ನಿತ್ಯ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೊದಲು ನಗರದ ಮೂಲಭೂತ ಸಮಸ್ಯೆಗಳಾದ ರಸ್ತೆ, ಒಳಚರಂಡಿ ಮತ್ತು ಸಾರ್ವಜನಿಕ ಸೌಲಭ್ಯಗಳ ಅಭಿವೃದ್ಧಿಗೆ ಶಾಸಕರು ಕಾಳಜಿ ವಹಿಸಬೇಕು. ವಿದ್ಯಾರ್ಥಿಗಳು, ಕಾರ್ಮಿಕರು ಹಾಗೂ ವಾಹನ ಸವಾರರು ಜೀವ ಭಯದಲ್ಲಿ ಸಂಚಾರ ಮಾಡುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣ ರಸ್ತೆ ದುರಸ್ತಿ ಕಾಮಗಾರಿ ಕೈಗೊಳ್ಳದಿದ್ದರೆ ಸಾರ್ವಜನಿಕರ ಜೊತೆ ಸೇರಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದು ರೋಡ್ ಎಷ್ಟು ದಿವಸ ನಡೆದ, ಯಾರು ಇದು ರೋಡ್ ಮಾಡೋರು ದಿಕ್ಕಿಲ್ಲ. ಹೆಂಗೆ ನಮ್ಮಲ್ಲಿ ಏನು ಯಾರು ಕಾರ್ಪೊರೇಟರ್ ಅದಾರೋ ಸತ್ತಾರೋ, ಶಾಸಕರು ಏನು ಮಾಡತ್ತಾರ, ಸಂಸದರು ಏನು ಮಾಡತ್ತಾರ, ಎಲ್ಲ ಆರಿಸ್ಕೊಂಡಾರ. ಇದು ರೋಡ್ ಮೇನ್ ರೋಡ್, ಮನಗುಳಿ ರೋಡು, ಇಷ್ಟು ಜನ ಓಡಾಡ್ತಾರೆ. ಯಾರು ಇದು ರಸ್ತೆ ಮಾಡೋರು ದಿಕ್ಕಿಲ್ಲ. ನಾಳೆ ಮಳೆ ಶುರು ಆಗ್ತದೆ, ಕೆಲಸ ಇಲ್ಲ ಅದು. ಹೌದಾ? ಯಾರು ಆರಿಸ್ಕೊಂಡ್ರೆ ಅವ್ರು ಹಾಕ್ಬೇಕದು. ಹೌದಾ? ಇದೆಲ್ಲ ನೀವೆಲ್ಲ ಇದೆಲ್ಲ ಲೋಡ್ ಉಂಟು, ಗಾಡಿ ಬಿತ್ತು ಯಾರು ತಂದು ಕೊಡ್ತಾರ? ಇವರು ಕಾರ್ಪೊರೇಟ್ ಕೊಡ್ತಾರ, ಶಾಸಕರು ಕೊಡ್ತಾರೆ? ಯಾರು ಕೊಡಂಗಿಲ್ಲ. ಅನ್ಭವಿಸೋರು ನಾವೇ. ಅದಕ್ಕೆ ಇದನ್ನ ಧ್ವನಿ ಎತ್ತಾಗತ್ತೀವಿ. ನೋಡಿ ಇಲ್ಲೆಲ್ಲ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ರೋಡ್ ತೊಂದರೆ ಇದೆ ಅಂತ ಹೇಳಿ सब क्या बोलते हैं इसके बारे में? रोड के हाल देखो, क्या है वो कम से कम 6 महीने नहीं, साल हो गया. साल भर में ऐसे थे. अभी बारिश होने वाली है, बारिश हो रहा है, लोगों को तकलीफ होती है. इसके ऊपर ध्यान देना चाहिए. तो जिम्मेदारी किसका है ना? रोड बनाने की जिम्मेदारी किसकी है? गवर्नमेंट है. गवर्नमेंट बोलते यहाँ पे MLA है, कॉर्पोरेशन है, ಮೇಯರ್, ಡೆಪ್ಟಿ ಮೇಯರ್ ಸಬ್ ಹೇ. ಎಷ್ಟು ವರ್ಷದಿಂದ ಅಂಗಡಿ ಇದೆ ನಾ ನೋಡಿ. ನಿಮ್ಮ ಹೆಸರು ಅಬ್ರಾರ್. ನೋಡಿ ಇವ್ರ ಅಬ್ರಾದು. ಇವ್ರದ್ದು ಟೈರ್ ಅಂಗಡಿ ಇದೆ, ಟೈರ್ ಅಂಗಡಿ ಇವ್ರದ್ದು. ನೋಡಿ ಇಲ್ಲೆಲ್ಲ ಧೂಳೆಲ್ಲ ಅವ್ರ ಅಂಗಡಿಯಾಗೆ ಇದೆ. ಏನು ಇದ್ರ ಬಗ್ಗೆ क्या भी काम नहीं कर रहे, कारपोरेट भी नहीं कर रहे. आप किसी को मिले? यार बेटा गिरे सर, कौन से क्या भी रिस्पॉन्स दे रहे हैं? कुछ रेस्पॉन्स नहीं, क्या भी नहीं. किनको मिले? वो कमिश्नर पास गए थे, सब नहीं मिला. तो हाँ, करतू बोल को कर रहे थे रोड. यहाँ कब नहीं कर रहे, JM रोड का. हाँ नहीं भाई, ये पूरा कनेक्टिविटी है उधर. पूरा नहीं कर रहे उधर. ನೋಡಿ ಆಲ್ರೆಡಿ ಇವರು ಒಮ್ಮೆ ಬೆಟ್ ಆಗಿದ್ದಾರೆ ಸೆಕ್ಷನ್ ಹೋಟೆಲ್ ಫುಲ್ ನೋಡಿ. ಎಲ್ಲರೂ ಕರ್ದು ಹೇಳತ್ತ, ತಮ್ಮ ಸಮಸ್ಯೆ ಹೇಳಾಕತ್ತಾರಲ್ಲ ಕರ್ದು ಹೇಳ್ರಮ್ಮ. ಕಾಲ್ ಡ್ಯಾಮೇಜ್ ಆಗಿದೆ, ಖಾಲಿ ಮಾಡಿದ್ರಿ. ನೋಡಿ ಇಲ್ಲಿ ಅಕ್ಕ ಹೇಳ್ತಿದ್ದಾರೆ, ರೋಡ್ ಮೇಲೆ ಇದ್ದಂತ ಕಲ್ಲುಗಳು ಗಾಡಿ ಹೋದ್ಮೇಲೆ ಅವ್ರಿಗೆ ಕಾಲಿಗೆ ಬರ್ತದ. ಮನೆ ಒಳಗ ಕಲ್ಲು ಬರ್ತಾವಂತೆ.
ಏನು ಅದು ಕಲ್ಲು ಬಂದು ತಲೆಗೆ ಬಂದು ಜೀವ ಹೋಗುತ್ತಾನ ನೋಡ್ಬೇಕಂತ ಮಾಡ್ಯಾರೋ ಹೆಂಗೋ ಅರ್ಥ ಆಗ್ತಾ ಇಲ್ಲ. ಅಮ್ಮ ಇದು ಎಷ್ಟು ವರ್ಷದಿಂದ ಹಿಂಗೆ ಇದು? ಉಡುಪಿ ಕಡೆ ಎಲ್ಲ ರೋಡ್ ಮಾಡ ಈ ಡಿಪಾರ್ಟ್ಮೆಂಟ್ ಗಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಗಾಡಿ ಹೋಗ್ತಾ ಇದೆ. ಆದ್ರೂ ಹಿಂಗೆ ಹೋಗ್ತಾರೆ, ಆದ್ರೆ ಯಾರು ಕೆಲಸ ಮಾಡೋದಿಲ್ಲ. ಹೋಯ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಇದೇ ರೀತಿಯಲ್ಲಿ DC ಅವ್ರ ಗಾಡಿ ಇದೇ ರೀತಿಯಲ್ಲಿ ಹೋಗುತ್ತೆ, ಕಮಿಷನರ್ ಗಾಡಿ ಇದೇ ರೀತಿ ಹೋಗುತ್ತೆ. ಆದ್ರೂ ಮಾಡ್ಬೇಕು ಅನ್ನೋದು ಯಾರಿಗೂ ಬರ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ಬ್ಯಾಸಿಗೆಯಲ್ಲಿ AC ರೂಮಲ್ಲಿ ಆರಾಮ್ ಕೂತಿದ್ದಾರೆ. ಅಂಥವ್ರನ್ನ ಆರಿಸ್ ತರ್ತಾ ಇದೀವಿ, ಆರಾಮ ಕೂಡುವಂಥವ್ರು ಆರಿಸ್ ತರ್ತಾ ಇದೀವಿ. ಅವ್ರು ಯಾವುದೇ ಪಕ್ಷದವ್ರು ಇರ್ಬೋದು, BJP ಕಾರ್ಪೊರೇಟರ್ಗಳಿದ್ದಾರೆ, ಕಾಂಗ್ರೆಸ್ ಕಾರ್ಪೊರೇಟರ್ಗಳಿದ್ದಾರೆ. ಏನ್ ಮಾಡ್ತಾರೆ ಕಾರ್ಪೊರೇಟರ್ ಕೆಲಸ ಏನು? ಮಹಾನಗರ ಪಾಲಿಕೆ ಕಾರ್ಪೊರೇಟರ್ಸ್ ಕೆಲಸ ಏನು? ಇಂಥ ನಿಮ್ಮ ವಾರ್ಡ್ನಲ್ಲಿ ಬರುವಂತ ಸಮಸ್ಯೆಗಳು ಬಗೆಹರಿಸುವಂತ ಕೆಲಸ ನೀವು ವಾರ್ಡ್ ಕಾರ್ಪೊರೇಟರ್ಗಳು ಮಾಡಬೇಕು. ಏನ್ ಮಾಡ್ತಾ ಇದ್ದೀರಾ ನೀವು? ಎಲ್ಲಿದ್ದೀರಾ ನೀವು ಕಾರ್ಪೊರೇಟರು? ಈ ವಾರ್ಡ್ ಕಾರ್ಪೊರೇಟರ್ ವಾಟಿಯವರು ಎಲ್ಲಿದ್ದಾರೆ? ನಾನು ನಿಮಗೆ ಆಹ್ವಾನ ಕೊಡ್ತಾ ಇದ್ದೀನಿ, ಬನ್ನಿ ಈ ರೋಡ್ ಒಂದು ವ್ಯವಸ್ಥೆ ಮಾಡಿಕೊಡಿ. ನೀವು ಸುಮ್ಮನೆ ಕೂತ್ಕೊಂಡು ಮತ್ತೆ ಇನ್ನೊಂದು ವರ್ಷ ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ನಿಂತು ಮತ್ತೆ ಆರಿಸ್ ಬರೋದಲ್ಲ. ಬಂದು ಇಲ್ಲಿ ಕೆಲಸ ಮಾಡಬೇಕು. ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋರಿ ಎಲ್ಲರೂ. ಸರ್ MB ಪಾಟೀಲ್ ಬರೇ ಬಂದ್ ಕಿಶಿನ ಭೂಮಿ ಪೂಜೆ ಮಾಡಿ ಕಿಶಿನ್ ಹೋಗ್ತಾನ್ರಿ ಎಲ್ಲ. ಆಮೇಲೆ ಏನು ರೋಡ್ ರೆಡಿ ಆಗಿದ್ದು ಇಲ್ಲ, ಅವನ ಕಡೆ ಏನು ನೋಡ್ರಿ, ಕೆಲವೊಂದು ವಾರ್ಡ್ಗಳು MB ಪಾಟೀಲ್ರು ಗುದ್ರಿ ಪೂಜೆ ಮಾಡಿ ಹೋಗ್ಯಾರ, ಭೂಮಿ ಪೂಜೆ ಮಾಡಿ ಹೋಗ್ಯಾರ. 6 ತಿಂಗಳಾದ್ರೂ ಇನ್ನೂ ರೋಡ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ JM ರೋಡು ಮೊನ್ನೆ 23ನೇ ತಾರೀಕಿಗೆ 6 ತಿಂಗಳಾಯ್ತು. 6 ತಿಂಗಳ ಹಿಂದೆ ಆ ಒಂದು ಭೂಮಿ ಪೂಜೆ ಮಾಡಿ ಹೋಗಿದ್ದು ಇನ್ನೂವರೆಗೂ ಒಂದು ಉಸುಕ್ ಬಿದ್ದಿಲ್ಲ, ಅಲ್ಲಿ ಒಂದು ಕಡಿ ಬಂದು ಬಿದ್ದಿಲ್ಲ. ಯಾಕೆ ಇವ್ರು ಗುದ್ಲಿ ಪೂಜೆ ಮಾಡಿದ್ರು? ಗುದ್ಲಿ ಪೂಜೆ ಮಾಡಿರಂದ್ಮೇಲೆ ಒಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗಬೇಕು, ಒಂದು 15 ದಿನ ಕೆಲಸ ಮಾಡಿ ಮುಗಿಸ್ಬೇಕು. ಏನ್ ಮಾಡ್ತಾ ಇದ್ದಾರೆ ನಮ್ಮ ಉಸ್ತುವಾರಿಗಳು? ಕಾರ್ಪೊರೇಟರ್ ಏನ್ ಮಾಡ್ತಿದ್ದಾರೆ? ಶಾಸಕರು ಏನ್ ಮಾಡ್ತಿದ್ದಾರೆ? ಆಯುಕ್ತರು ಏನ್ ಮಾಡ್ತಿದ್ದಾರೆ? ಮೇಯರ್ ಉಪಮೇಯರ್ ಇಬ್ಬಿಬ್ರೆ ಮೇಯರ್ ಉಪಮೇಯರ್ ಇದ್ದಾರೆ, ಇಬ್ರು BJP ಬಸ್ಸವ್ರು ಇದ್ದಾರೆ. ಏನ್ ಮಾಡ್ತಿದ್ರಪ್ಪ? ಮೇಯರ್ ಉಪಮೇಯರ್ ಏನ್ ಮಾಡ್ತಿದ್ದಾರೆ? ನೀವು ಸಿಟಿ ರೌಂಡ್ ಹಾಕ್ತಾ ಇದ್ದೀರಾ? ಹಾಕ್ತಾ ಇಲ್ಲ. ನೀವು ಹಾಕಿದ್ರೆ ಈ ತರ ಎಲ್ಲ ವ್ಯವಸ್ಥೆ ಇರ್ತಿದ್ರೆ ನಮ್ಮ ವಿಜಯಪುರ ನಗರದ್ದು. सर MB पाटिल हर जगह आकर जो है एक मिनिस्टर हैं वो, तो सभी ऑफिसर उनके अंडरटेकिंग में आते हैं, तो आ रहे हैं भूमि पूजा करके जा रहे हैं. 6 महीने से काम नहीं हो रहा, तो क्या इसकी जानकारी उनके तक नहीं है या वो जानकारी लेना नहीं चाहते? ನಾನು MB ಪಾಟೀಲ್ ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಏನು ಭೂಮಿ ಪೂಜೆ ಮಾಡಿದ್ದೀರಾ? ಏನಿಂದ ರೋಡ್ ಎಂದು ದುಸ್ಥಿತಿ ಇದೆ, ಇದು ರೋಡ್ ಮಾಡೋಕ್ಕೆ ಸರ್ಕಾರ ಹತ್ರ ದುಡ್ಡು ಇದೇನೋ ಇಲ್ಲೋ? ನಾವು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸರ್ಕಾರ ಹತ್ರ ದುಡ್ಡು ಇದೇನೋ ಇಲ್ಲೋ, ಅಥವಾ ದುಡ್ಡು ಹೊಡೆಯೋಕ್ಕೂ ನಿಮಗೆ ದುಡ್ಡು ಸಾಲ್ತಾ ಇಲ್ಲನೋ? ಇಲ್ಲಿ ಅಧಿಕಾರಿಗಳಿಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ದುಡ್ಡು ಇದ್ದಿದ್ರೆ ಈ ಕೆಲಸವನ್ನು ಮಾಡಬೇಕು. ಈ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಕಾರ್ಪೊರೇಟರ್ಗಳಿಗೆ ಅಥವಾ ಇಲ್ಲಿ ಅಧಿಕಾರಿಗಳಿಗೆ ಅಥವಾ ಇಲ್ಲಿ ಟೆಂಡರ್ ತೊಳುವಂತ ಕಾಮಗಾರಿ ಮಾಡುವಂಥವ್ರಿಗೆ ಇಲ್ಲಿ ಮೋಸ್ಟ್ಲಿ ದುಡ್ಡು ಸಾಲ್ತಾ ಇಲ್ಲ, ದುಡ್ಡು ಹೊಡೆಯಕ್ಕೆ ಅಂತ ನಮಗೆ ಅನಿಸ್ತಾ ಇದೆ, ನಮಗೆ ಡೌಟ್ ಬರ್ತಾ ಇದೆ. ಹೀಗಾಗಿ ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ಸರ್ಕಾರ ಖಾಲಿ ಆಗಿದೆಯಾ? ಸರ್ಕಾರಿ ಖಜಾನೆ ಖಾಲಿ ಆಗಿದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಸರ್ಕಾರ ಬೊಕ್ಕಸು ಏನು ನಾವು ತೆರಿಗೆಯನ್ನು ಕಟ್ಟುವಂಥ ಬೊಕ್ಕಸು ಖಾಲಿ ಆಗಿದೆಯಾ? ನಾವು ವಿಜಯಪುರ ನಗರಕ್ಕೆ ರೋಡ್ ಮಾಡುವಂಥ ಒಂದು ದುಡ್ಡು ಸರ್ಕಾರ ಹತ್ರ ಇಲ್ವಾ ಅಂತ ನಾವು ಕೇಳ್ತಾ ಇದ್ವಿ. ನಾವು ಪ್ರಶ್ನೆ ಕೇಳ್ತಾ ಇದ್ವಿ, ಉತ್ತರ ಕೊಡಬೇಕಾಗಿದೆ ಉಸ್ತುವಾರಿಗಳು, ಶಾಸಕರು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು.